ಇದ್ರೆ ನೆಮ್ಮದಿಯಾಗಿರ್ಬೇಕು. ಇಲ್ಲ ಹೋಗ್ಬಿಟ್ಟು ಮಾರ್ಕ್ಸ್ ಹೋಗ್ಬಿಟ್ಟು ಏಲಿಯನ್ ಕೇಳಿದ್ರು ಎದೆ ತಟ್ಕೊಂಡು ಹೇಳಿ ನಾನು ಕನ್ನಡಿಗ, ನಾನು ಕರ್ನಾಟಕದವನು ಅಂತ. ಅನ್ಅಫಿಷಿಯಲ್ ಸ್ಟೇಟ್ ಆಂಥಮ್ ನಮ್ಮ ಕರ್ನಾಟಕದ ಯಾವುದು? ಅನ್ಅಫಿಷಿಯಲ್. ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ಇಟ್ಸ್ ಮಿ ದೀಪಕ್, ವಿತ್ ಮಿ ಪೃಥ್ವಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ಎಲ್ರಿಗೂ. ಸೊ ಈ ಕನ್ನಡ ರಾಜ್ಯೋತ್ಸವ ಏನಿದೆ, ಇಡೀ ದೇಶ ಒಂದೇ ಅಲ್ಲ, ಇಡೀ ವಿಶ್ವ ಏನಿದೆ, ಎಲ್ಲರೂ ಇರ್ಬೋದು ಕರ್ನಾಟಕದವರು. ನಮ್ ಎಲ್ರಿಗೂ ಹೃದಯಕ್ಕೆ ತುಂಬಾನೇ ಹತ್ತಿರವಾದ ಹಬ್ಬ ಕನ್ನಡ ರಾಜ್ಯೋತ್ಸವದ ಹಬ್ಬ. ಕರ್ನಾಟಕ ಮತ್ತೆ ಕನ್ನಡ ಏನಿದೆ ಅದು ನಮ್ಮ ಗೌರವ, ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ಭಾಷೆ, ಅದೇ ನಮ್ಮ ಗುರುತು ಕೂಡ. ನೀವು ಎಲ್ಲಾದ್ರೂ ಹೋಗಿ, ಇಡೀ ದೇಶದಲ್ಲಿ ಹೋಗಿ, ಇಡೀ ವಿಶ್ವದಲ್ಲಿ ಹೋಗಿ, ಇಲ್ಲ ಹೋಗ್ಬಿಟ್ಟು ಮಾರ್ಕ್ಸ್ ಹೋಗ್ಬಿಟ್ಟು ಏಲಿಯನ್ ಕೇಳಿದ್ರು ಎದೆ ತಟ್ಕೊಂಡು ಹೇಳಿ ನಾನು ಕನ್ನಡಿಗ, ನಾನು ಕರ್ನಾಟಕದವನು ಅಂತ. ಯಾಕೆ ಅಂದ್ರೆ 2500 ವರ್ಷದ ಇತಿಹಾಸ ಇದೆ ನಮ್ಮ ಕನ್ನಡಕ್ಕೆ. ದೀಪಕ್, ಇವಾಗ ಕನ್ನಡ ಅಥವಾ ಕರ್ನಾಟಕ ಅಂದಿದ ತಕ್ಷಣ ನಿನ್ ತಲೆಗೆ ಬರೋದು ಫಸ್ಟ್ ಏನು? ಈಗ ನನ್ ತಲೆಯಲ್ಲಿ ಫಸ್ಟ್ ಕರ್ನಾಟಕ ಕನ್ನಡ ಅಂತ ಬಂದ್ರೆ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್, ಬಿಟ್ರೆ ನಮ್ ರಾಷ್ಟ್ರ ಕವಿ ಕುವೆಂಪು. ಹಿಂಗೆ ಪೃಥ್ವಿ, ನಿನ್ಗೆ ಯಾರು ನೆನಪು ಬರ್ತಾರೆ? ನನಗೆ ಒಬ್ರು ವ್ಯಕ್ತಿ ಅನ್ನೋದಕ್ಕಿಂತ ನನಗೆ ಫಸ್ಟ್ ತಲೆಗೆ ಬರೋದೆ ಮೈಸೂರಿನ ಮಹಾರಾಜರ ವಂಶ. ಎರಡನೇದು ನಮ್ಮ ಚಿನ್ನದ ಗಣಿ, ಕೋಲಾರಿನ ಚಿನ್ನದ ಗಣಿ ನನಗೆ ಜ್ಞಾಪಕ ಬರೋದು. ದೀಪಕ್, ಇವಾಗ ಅನ್ನೋನ್ ಫ್ಯಾಕ್ಟ್ಸ್ ಆಫ್ ಕರ್ನಾಟಕ ಅಥವಾ ಕನ್ನಡ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದರಲ್ಲಿ ಮೊದಲನೇ ವಿಪರೀತ ಅನ್ನೋನ್, ಯಾರಿಗೂ ಗೊತ್ತೇ ಇಲ್ಲ ಅಂತಾನೆ ಇಟ್ಕೊಂಡ್ಬಿಡೋ ಈ ಫ್ಯಾಕ್ಟ್ ಏನ್ ಗೊತ್ತಾ? ಇಡೀ ವರ್ಲ್ಡ್ ಅಲ್ಲಿ ಯಾವುದೇ ಸ್ಟೇಟ್ ತಗೋ, ಯಾವುದೇ ಕಂಟ್ರಿ ತಗೋ, ಅಥವಾ ನಮ್ಮ ಇಂಡಿಯಾದಲ್ಲೇ ಯಾವುದೇ ಸ್ಟೇಟ್ ತಗೋ, ಅವ್ರದೇ ಆದೊಂದು ಸ್ಟೇಟ್ ಆಗ್ಲಿ ಅಥವಾ ಅವ್ರ ಭಾಷೆಗಾಗ್ಲಿ ಯಾರು ಫ್ಲಾಗ್ ಮಾಡ್ಕೊಂಡಿಲ್ಲಲ್ಲೋ. ನಾವು ಕನ್ನಡಿಗರು ನಮ್ಮ ಕನ್ನಡ ಭಾಷೆಗೆ, ಕರ್ನಾಟಕಗೋಸ್ಕರ ನಾವು ಫ್ಲಾಗ್ ಅನ್ನು ಮಾಡ್ಕೊಂಡಿರೋದು. ಅದೇ ನಮ್ಮ ಹಳದಿ ಮತ್ತು ಕೆಂಪು ನಾವು ಮಾಡ್ಕೊಂಡಿರೋದು. ಇನ್ನೊಂದು ವಿಷಯ ದೀಪಕ್, ಇನ್ನೊಂದು ಅನ್ನೋನ್ ಫ್ಯಾಕ್ಟ್ ಹೇಳ್ತೀನಿ, ಇದು ಯಾರಿಗೂ ಗೊತ್ತೇ ಇರಲ್ಲ ಅಂತ ಇಟ್ಕೋ. ಎಲ್ಲರೂ ಹುಡುಕ್ಬೇಕು, ನೀವು ಹೋಗಿ ನೋಡ್ಬೇಕು. ಕನ್ನಡ ಲ್ಯಾಂಗ್ವೇಜ್ ಏನಿದೆ ಎಲ್ಲದಕ್ಕಿಂತ ಮೋಸ್ಟ್ ಲಾಜಿಕಲ್ ಲ್ಯಾಂಗ್ವೇಜ್ ಅಂತ ಹೇಳಿ. ಯಾಕೆ ಅಂದ್ರೆ ಕೇಳಿಸ್ಕೊಳ್ಳೋಕ್ಕೂ ಎಷ್ಟು ತಂಪಾಗಿದೆ, ಜೊತೆಗೆ ಅವರು ಬರೆಯೋದಾಗಿರ್ಬೋದು, ನಾವು ಮಾತಾಡೋದಾಗಿರ್ಬೋದು, ಆ ಕನ್ನಡದ ಭಾಷೆ ಏನಿದೆಯಲ್ಲ ಅಷ್ಟು ಲಾಜಿಕ್ ಅಂತೆ. ಲಾಜಿಕ್ ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಒಂದಕ್ಕೊಂದು ಲಿಂಕ್ ಇದೆ. ನಮ್ಮ ಭಾಷೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಅವರು. ನೀನೊಂದು ಹೇಳಿ ದೀಪಕ್. ಈಗ ಯಾವ್ದಾದ್ರು ಒಂದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಅಥವಾ ರೂಲಿಂಗ್ ಲ್ಯಾಂಗ್ವೇಜ್ ಅಂತ ಫಸ್ಟ್ ಕನ್ನಡನ ನೇಮಕ ಮಾಡಿದ್ದು ಕದಂಬಸ್. ಮತ್ತೆ ಅವರು ಫಸ್ಟ್ ಕನ್ನಡ ಲ್ಯಾಂಗ್ವೇಜ್ ನ ಸ್ಟೇಟ್ ಲ್ಯಾಂಗ್ವೇಜ್ ಅಂತ ಮೂವ್ ಮಾಡಿದ್ದು ಕದಂಬಸ್. ಈಗ ನಾವು ನೋಡ್ಬೇಕಂದ್ರೆ ಈಗ ಅಪ್ಪು ಮೂವಿ ಕೂಡ ರಿಲೀಸ್ ಆಗ್ತಿದೆ, ಕದಂಬ ಅವ್ರದ್ದು, ಮಾರಿಗಲ್ಲು ಅಂತ. ಎಲ್ಲ ತಪ್ಪದೆ ಹೋಗಿ ಮಾರಿಗಲ್ಲು ಫಿಲಂ ನೋಡ್ಬೇಕು, ಅದು ವೆಬ್ ಸೀರೀಸ್ ಕೂಡ. ಇವಾಗ ರ್ಯಾಪಿಡ್ ಫೈರ್ ಬೆಂಕಿ ತರ ಹಂಗೆ ಕ್ವಶನ್ ಆಗ್ತಾ ಇರ್ತೀನಿ, ನೀನ್ ಬೆಂಕಿ ತರ ಆನ್ಸರ್ ಪಟ 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 ಕೊಡ್ತಾ ಇರ್ಬೇಕು. ಫಸ್ಟ್ ಕ್ವಶನ್, ಅನ್ಅಫಿಷಿಯಲ್ ಸ್ಟೇಟ್ ಆಂಥಮ್ ನಮ್ಮ ಕರ್ನಾಟಕದ ಯಾವುದು? ಅನ್ಅಫಿಷಿಯಲ್. ಇದು ಯಾರಿಗೂ ಗೊತ್ತಿಲ್ಲ ಪೃಥ್ವಿ. ಹುಟ್ಟಿದ್ದಾರೆ ನೆಕ್ಸ್ಟ್ ಕ್ವಶನ್ ಪಟ ಪಟ ಅಂತ. ಮೋಸ್ಟ್ ಫೇಮಸ್ ಕನ್ನಡ ಡೈಲಾಗ್ ಇವಾಗ ಓಡ್ತಾ ಇರೋದು ಯಾವುದು? ನನ್ ಪ್ರಕಾರ ನೋಡು, ಇದ್ರೆ ನೆಮ್ಮದಿಯಾಗಿರ್ಬೇಕು. ಅಲ್ಲ ಪೃಥ್ವಿ, ಇನ್ನೊಂದಿದೆ ಪೃಥ್ವಿ. ಈ ಸಲ ಕಪ್ಪು ನಮ್ದೆ. ಇವಾಗ ಇಂಗ್ಲಿಷ್ ನಲ್ಲಿ ಎಷ್ಟೊಂದು ಪದಗಳು ನಾವು ಹೇಳ್ತಾ ಇರ್ತೀವಿ, ಅದನ್ನ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ನಂಗೆ ಹೇಳ್ಬಿಡು. ನೋಡು, ಮೊದಲನೇದಾಗ ಫಸ್ಟ್ ಕ್ವಶನ್ ಕೇಳ್ತೀನಿ ನಿನ್ಗೆ. ಫಸ್ಟ್ ಒನ್, ನೀನ್ EC ಸ್ಟೂಡೆಂಟ್ ಆಗಿರೋದ್ರಿಂದ ಹೇಳಲೇಬೇಕಪ್ಪ. ಸರ್ಕ್ಯೂಟ್ ಅಂತ ಏನಿದೆ ಅದನ್ನ ಏನಂತಾರೆ ಕನ್ನಡದಲ್ಲಿ? ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಲಾಸ್ಟ್ ಒಂದೇ ಒಂದು ಕ್ವಶನ್ ಕೇಳ್ಬಿಡ್ತೀನಿ, ಹೇಳ್ಬಿಡು. ಸ್ಟೆಥೋಸ್ಕೋಪ್ ಡಾಕ್ಟರ್ ಯೂಸ್ ಮಾಡ್ತಾರ ನೋಡಿ, ಸ್ಟೆಥೋಸ್ಕೋಪ್, ಅದಕ್ಕೆ ಏನಂತ ಕರೀತಾರಪ್ಪ ಕನ್ನಡದಲ್ಲಿ? ಕೊರಳಗ್ಗ. ಇಂಜಿನಿಯರ್ ನೆನ್ಪು ಬರ್ತಿಲ್ಲ, ನಿಮಗೆ ಡಾಕ್ಟರ್ ಕೇಳಿದ್ರೆ ಹೇಳ್ತೀನಿ. ಹಂಗಿದ್ರೆ ನನಗೂ ಗೊತ್ತಿಲ್ಲ ಅದು. ಯಾರಾದ್ರೂ ಡಾಕ್ಟರ್ಸ್ ಇದನ್ನ ನೋಡ್ತಾ ಇದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಆಯ್ತಾ? ದೀಪಕ್, ಲಾಸ್ಟ್ ಆಗಿ ಇವಾಗ ಕನ್ನಡ ರಾಜ್ಯೋತ್ಸವಕ್ಕೆ ನಾನ್ ಕನ್ನಡಿಗರ್ಸ್ಗೆ ಒಂದ್ ಸಕ್ಕದಾಗಿರೋ ಡೈಲಾಗ್ ಹೊಡ್ಬಿಡು. ಒಂದ್ ಡೈಲಾಗ್ ಪೃಥ್ವಿ. ಕನ್ನಡ ಬಲಿ ಕಲ್ತ್ಕೋ, ತಿಳ್ಕೋ, ಇಲ್ಲ ಕರ್ನಾಟಕದಿಂದ ಎಗರ್ಕೋ, ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ರಿಗೂ ಮತ್ತೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ನಿಮ್ ಎಲ್ಲಾ ಫ್ರೆಂಡ್ಸ್ಗೂ, ನಾನ್ ಕನ್ನಡಿಗ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾವು ನಿಮ್ಗೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.